ಹೋಗಿದ್ದು ಮತ್ತು ಈಗ ಹೋಗ್ಬೇಕಾಯ್ತು. ಅದಕ್ಕೆ ಸ್ವಲ್ಪ ಈಗ ಶ್ರಾವಣ ಅವು ಪೂಜಾ ಪಾಠ ಭಾಳ ನಮ್ಮವನದ್ಲೆ ಅದಕ್ಕೆ ಹೋಗಿಲ್ಲ ಸರ್. ಜ್ವಲಂತ ಸಮಸ್ಯೆಗಳು ಅಂದರೆ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿದಾವೆ. ಆದರೆ ಯಾವುದೇ ರೀತಿ ಧ್ವನಿ ಎತ್ತಾನಿಲ್ಲ, ಚರ್ಚೆ ಮಾಡಾನಿಲ್ಲ ಅಂದರೆ ಇದು ಈ ಸಲನೂ ಏನಾದರೂ ಧ್ವನಿ ಎತ್ತ ಚರ್ಚೆ ಏನು ಮಾಡತ್ತಾರಲ್ಲ, ಚರ್ಚೆ ನಾವು ಮಾಡ್ಬೇಕಂದ್ರೆ ಎಲ್ಲ ಚರ್ಚೆ ಮಾಡತ್ತಾರ. ಅದ್ರ ಬಗ್ಗೆ ಏನು ಯಾಕೆ ಮನೆ ಸಿದ್ದರಾಮಯ್ಯ ಅವರು ಈ ಕರ್ನಾಟಕ ಉತ್ತರ ಕನ್ನಡ ಭಾಗ ಜಾಸ್ತಿ ಫಂಡ್ ಕೊಟ್ಟಿದ್ದಾರೆ. ಇವ್ರು ಸಿ ಎಮ್ ಬಂದವ್ರು ಏನು ಮಾಡ್ತಾರೆ ನೋಡೋಣ ರೀ. ಯಾಕಂದ್ರೆ ಅಲ್ಲಿ ನಾವು ಒಟ್ಟು ಮಾಡುತ್ತೇನಲ್ಲ, ಒಟ್ಟು ಸಮಸ್ಯೆ ಬಗ್ಗೆ ಎಲ್ಲ ಮುಖ್ಯಮಂತ್ರಿಗಳು ಇದು ಇರ್ತದೆ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಂದ್ರೆ 18 ಜಿಲ್ಲೆ ಬರ್ತಾವೆ. 18 ಜಿಲ್ಲೆಗೆ ಹೆಚ್ಚಿನ ಅನುದಾನ ಕೊಟ್ಟಿರ್ತಾರೆ ಅವ್ರು. ಈಗ ನಾವೊಬ್ಬರು ಮಾಡೋದು ಇನ್ನೊಬ್ರು ಮಾಡೋದು ಏನಿಲ್ಲ, ಮುಖ್ಯಮಂತ್ರಿಗೆ ಇರ್ತೈತೆ ಅದು. ಯಾಕಂದ್ರೆ ನಾವು ಅರ್ಧ ಭಾಗ ನಮ್ಮ ಉತ್ತರ ಕರ್ನಾಟಕ ಇರೋದ್ರಿಂದ 18 ಜಿಲ್ಲೆ 19 ಜಿಲ್ಲೆ ಹೆಚ್ಚಿನ ಸವಲತ್ತು ಕೊಡ್ತಾರೆ ಅವ್ರು. ಸರ್, ಸಭಾಪತಿ ಬಸವರಾಜ ಹೊರಟ್ಟಿ ಅವ್ರನ್ನ ಇದು ಕೆಳಗಿಳಿಸಿದ್ರು. ಏನು ಬೇಕತ್ಲೆ ಒಂದು ಟಾರ್ಗೆಟ್ ಮಾಡಿದ್ದಾರೆ. ಏನು ಅದು ಗೊತ್ತಲ್ಲ, ಸ್ವಲ್ಪ ಅವ್ರಿಗೆ ಹಿರಿಯರಿದ್ರು ಸ್ವಲ್ಪ ಅವ್ರಿಗೆ ಮನವೊಲಿಸಿಂದ ಮಾಡಬೇಕಾಯ್ತು. ಆದರೂ ಪಾಪ ಅವ್ರಿಗೆ ಅಸಮಾಧಾನ ಆಗೈತೆ ಅಂತ ಹೇಳ್ತಾರೆ. ಆದರೆ ಬೇಗ ನಿರ್ಧಾರ ಆಯ್ತಂತ ನಮ್ಮ ಅನಿಸಿಕೆ. ಸರ್, ನಾಗೇಂದ್ರ ರಾಜೀನಾಮೆ ಬಿಜೆಪಿ ಅವ್ರು ಕೇಳತ್ತಾರೆ ಸರ್. ಅವರು ವಾಲ್ಮೀಕಿ ಒಂದು ಹಗರಣದ ಆರೋಪ ಇತ್ತು. ಅದು ನೋಡ್ಬೇಕು, ಅದು ಕೋರ್ಟಲ್ಲಿ ಏನಿದೆ ಅದು ನಮಗೆ ಅಷ್ಟು ಮಾಹಿತಿ ಇಲ್ಲ ಅದು. ಆದರೆ ಏನು ಇವ್ರು ಬಿ ಜೆ ಪಿ ಅವರು ರಾಜೀನಾಮೆ ಕೊಡ್ಬೇಕತ್ತಾರು, ಕಾಂಗ್ರೆಸ್ದವ್ರು ಹೇಳ್ತಾರೆ ಇಲ್ಲ ಅವರು ಎಲ್ಲ ಕೋರ್ಟ್ದಿಂದ ಎಲ್ಲ ಇದನ್ನ ತೊಗೊಂಡು ಬಂದಿದ್ದಾರೆ, ಜಾಮೀನು ತೊಗೊಂಬಂದಾರೆ, ಈಗಿದೆಲ್ಲ ಅದೆಲ್ಲ ಇವ್ರು ಹೇಳ್ತಾರೆ. ಅದ್ರ ಬಗ್ಗೆ ಅಷ್ಟೇ ನಮ್ಮ ಮಾಹಿತಿ ಇಲ್ಲ ಸರ್. ಮಹಿಳೆಯರಿಗೆ ಮಂತ್ರಿ ಸ್ಥಾನ ಇನ್ನೂ ಕೊಟ್ಟಿಲ್ಲ ಕೊಡ್ಬೋದು. ಈಗ ಕೊಡ್ತಾರೆ, 4 ಜನ ಅದಾರತ್ರೆ ಕೊಡ್ಬೋದು. ಅದು ಕಾಂಗ್ರೆಸ್ ಪಕ್ಷದ ಇದ್ದದು, ಅದು ಯಾರಿಗೆ ಕೊಡ್ತಾರೆ ನೋಡ್ಬೇಕು. ಸೌದಿಯವ್ರಿಗೆ ಕೊಟ್ಟದ್ದ ಅಂದ್ರೆ ಜಾರಕಿಹೊಳಿಗಳಿಗೆ ಟಾರ್ಗೆಟ್ ಮಾಡಿ ಏನಾದರೂ ಕೊಟ್ಟರೆ ಏನಿಲ್ಲ, ಸೌದಿಯವ್ರು ಮತ್ತು ಅವರು ತಿನಿ ಭಾಗ ಮತ್ತು ಅವ್ರು ಫಸ್ಟ್ ಕಾಂಗ್ರೆಸ್ ಕೊಡ್ತು ಅಂತ ಕೊಟ್ಟಿದ್ದಾರೆ ಅಷ್ಟೇ. ಅದು ಯಾರು ನಾವು ಜಾರಕಿಹೊಳಿ ಟಾರ್ಗೆಟ್ ಇಲ್ಲ, ಸೌದಿ ಟಾರ್ಗೆಟ್ ಇಲ್ಲ, ಏನಿಲ್ಲ. ನೋಡ್ಬೇಕು 2022 ಹೆಂಗೆ ಇಲೆಕ್ಷನ್ ಆಗುತ್ತೆ ನೋಡ್ಬೇಕು. ಕಳೆದ ಬಾರಿ BJP ತಪ್ಪು ನಿರ್ಧಾರ ಅವ್ರ ಪಕ್ಷ ಅಧಿಕಾರ ಕಳ್ಕೊಬೇಕಾಯ್ತು. ಈಗ ಇವ್ರು ಕಾಂಗ್ರೆಸ್ ಅವ್ರು ಏನು ಮಾಡ್ತಾರೆ ನೋಡಿ, ಮುಂದಿನ ದಿನ ಮೇಲೆ ಇವ್ರು ಹೆಂಗೆ ಡೆವಲಪ್ ಮಾಡ್ತಾರೋ, ಹೆಂಗೆ ಎಲ್ಲ ಜನರಿಗೆ ಮೂಲ ಸೌಕರ್ಯ ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.